ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆಯಲ್ಲ, ಈ ನಡುವೆ ಅದು ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದರೆ ಎಲ್ಲವುದನ್ನು ಕವರ್ ಮಾಡಿ ನಿಮಗೆ ಹೇಳುವಂಥದ್ದೇ ಕಷ್ಟ ಆಗಿದೆ. ಅಷ್ಟೊಂದು ಡೆವಲಪ್ಮೆಂಟ್ಗಳು ಎರಡೂ ದೇಶದ ಕಡೆಯಿಂದ ಆಗ್ತಾ ಇದೆ. ಭಾರತ ಒಂದು ಪಾನನ್ನು ಮೂವ್ ಮಾಡಿದ್ರೆ ಪಾಕಿಸ್ತಾನ ಕೂಡ ಒಂದು ಪಾನ್ ಮೂವ್ ಮಾಡ್ತಾ ಇದೆ. ಅವರಿಗೂ ಕೂಡ ಅಷ್ಟೇ ಹೆದರಿಕೆ ಇದೆ. ಭಾರತ ಹೇಗೆ ಹೊಡೆಯುತ್ತೆ, ಯಾವಾಗ ಹೊಡೆಯುತ್ತೆ, ಎಲ್ಲಿ ಹೊಡೆಯುತ್ತೆ, ಈ ಆತಂಕದಲ್ಲೇ ಅವರು ದಿನದ 24 ಗಂಟೆ ಇದ್ದಾರೆ. ಈ ನಡುವೆ ಮಿತ್ರರೇ, ಲೇಟೆಸ್ಟ್ ಆಗಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಇತ್ತ ಕಡೆಯಲ್ಲಿ ಭಾರತದಲ್ಲಿ ನಾಳೆ ಮತ್ತೆ CCS ಸಭೆ ನಡೆಯುತ್ತೆ. ಇದೆಲ್ಲದರ ನಡುವೆ ಭಾರತ ಅಫ್ಘಾನಿಸ್ತಾನವನ್ನು ಕೂಡ ರೀಚ್ ಆಗಿದೆ. ಭಾರತದ ಈ ನಡೆ ಕೂಡ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಭಾರತ ಈಗ ಯಾವ ಮಾದರಿಯಲ್ಲಿ ದಾಳಿ ಮಾಡುತ್ತೆ ಎನ್ನುವಂಥದ್ದೇ ಪಾಕಿಸ್ತಾನಕ್ಕೆ ದೊಡ್ಡ ಯಕ್ಷ ಪ್ರಶ್ನೆ. ಅವರೊಂಥರ ಚಡಪಡಿಸ್ತಾ ಇದ್ದಾರೆ. ವಾಯು ದಾಳಿ ಮಾಡಬಹುದಾ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಏನಾದರೂ ಮಾಡಬಹುದಾ, ಗಡಿಯಲ್ಲಿ ಟ್ಯಾಂಕರ್ಗಳನ್ನು ನುಗ್ಗಿಸಿ LOCಯನ್ನು ದಾಟಿ ಏನಾದರೂ ಪಾಕಿಸ್ತಾನದೊಳಗೆ ಬಂದು ಬಿಡಬಹುದಾ, ಅಥವಾ ನೇವಿಯನ್ನು ಬಳಸಿ ದಾಳಿ ಮಾಡಬಹುದಾ, ಇದೆಲ್ಲ ಬೇಡಪ್ಪ ಅಂತೇಳಿ ಮಿಸೈಲ್ಗಳ ಮೂಲಕವಾಗಿ ಏನಾದರೂ ಪಾಕಿಸ್ತಾನವನ್ನು ಉಡಾಯಿಸುವಂಥ ಪ್ರಯತ್ನ ಮಾಡಬಹುದಾ. ಹೀಗೆ ಪಾಕಿಸ್ತಾನದ ಸೇನೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಇದೆಲ್ಲದರ ನಡುವೆ ಇವತ್ತು ಪಾಕಿಸ್ತಾನ ಸಿಯಾಲ್ಕೋಟ್ನ ಸೆಕ್ಟರ್ನಲ್ಲಿ ತನ್ನ ರೆಡಾರ್ಗಳನ್ನು ತಂದು ನಿಯೋಜನೆ ಮಾಡಿದೆ. ಹಾಗೆ ಫಿರೋಜ್ಪುರದ ಸೆಕ್ಟರ್ ಬಳಿಯೂ ಕೂಡ ರೆಡಾರ್ ಅನ್ನು ನಿಯೋಜನೆ ಮಾಡಿದೆ. ಕೆಲವೊಂದಷ್ಟು ಚೈನಾದಲ್ಲಿ ತಯಾರಾದಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಏನು ಕೇಳಿದ್ರೆ, ಭಾರತ ಒಂದು ವೇಳೆ ಏರ್ ಸ್ಟ್ರೈಕ್ ಮಾಡೋದಕ್ಕೆ ಯತ್ನ ಮಾಡಿದ್ದೇ ಆದರೆ ಅದನ್ನು ಪತ್ತೆ ಹಚ್ಚುವಂಥದ್ದು. ಯಾಕೆಂದರೆ ಪಾಕಿಸ್ತಾನ ಈಗಾಗಲೇ ಭಾರತಕ್ಕೆ ಸಮೀಪ ಇರುವಂಥ ಎಲ್ಲ ಏರ್ ಬೇಸ್ನಲ್ಲೂ ಕೂಡ ತನ್ನ ಫೈಟರ್ ಜೆಟ್ಗಳನ್ನು ರೆಡಿ ಇಟ್ಟಿದೆ. ಅದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ನಿಯೋಜನೆ ಮಾಡಿಬಿಟ್ಟಿದೆ. ಚೈನಾದಿಂದ ಒಂದಷ್ಟು ಮಿಸೈಲ್ಗಳನ್ನು ಕೂಡ ತರಿಸ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟಿದೆ. ಮುಖ್ಯವಾಗಿ ಚೈನಾ ನಿರ್ಮಿತ J-10 ಫೈಟರ್ ಜೆಟ್ಗಳಿರಬಹುದು, J-17 ಥಂಡರ್ ಇರಬಹುದು, ಹಾಗೆ F-16 ಯುದ್ಧ ವಿಮಾನಗಳಿರಬಹುದು. ಇದೆಲ್ಲವೂ ಕೂಡ ಸಿದ್ಧ ಸ್ಥಿತಿಯಲ್ಲೇ ಇದ್ದಾವೆ. ಆದರೆ ಭಾರತದ ವಿಮಾನಗಳು ಬರೋದು ಪಾಕಿಸ್ತಾನಕ್ಕೆ ಗೊತ್ತಾಗಬೇಕಲ್ಲ. ಈ ಹಿಂದೆ ಪಾಕಿಸ್ತಾನದ ರೆಡಾರ್ಗಳಿಗೆ ಭಾರತ ಚಳ್ಳೆಹಣ್ಣು ತಿನ್ನಿಸಿತ್ತು. 2019ರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡುವಂತಹ ಸಂದರ್ಭದಲ್ಲಿ ಭಾರತದ ಬಳಿಯಲ್ಲಿ ರಫೇಲ್ ಏನಿರಲಿಲ್ಲ. ಆದರೆ ಈಗ ಭಾರತದ ಬಳಿಯಲ್ಲಿ ಅತ್ಯಾಧುನಿಕವಾದಂಥ ರಫೇಲ್ ಫೈಟರ್ ಜೆಟ್ಗಳಿದ್ದಾವೆ. ಹೀಗಾಗಿ ಭಾರತ ಮತ್ತೆ ಚಳ್ಳೆಹಣ್ಣು ತಿನ್ನಿಸುವಂಥ ಸಾಧ್ಯತೆಗಳಿರೋದ್ರಿಂದ ಪಾಕಿಸ್ತಾನ ಫುಲ್ ಅಲರ್ಟ್ ಆಗಿದೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸಮುದ್ರ ತೀರದಲ್ಲಿ ನೇವಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಭಾರತದ ನೇವಿಯ ಕಸರತ್ತನ್ನು ನೋಡಿ ಪಾಕಿಸ್ತಾನದ ನೇವಿಗೆ ಏನೂ ಅರ್ಥ ಆಗ್ತಾ ಇಲ್ಲ, ಇವ್ರೇನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಇದೆಲ್ಲದರ ನಡುವೆ ನಾಳೆ ಬೆಳಗ್ಗೆ 11 ಗಂಟೆಗೆ ಭಾರತದಲ್ಲಿ CCS ಸಭೆ ನಡೆಯುತ್ತೆ. ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಯಾವಾಗ ಪಹಲ್ಗಾಮ್ ದಾಳಿ ಆಯಿತೋ ಅದಾದ ಮಾರನೇ ದಿನವೇ ಭಾರತದಲ್ಲಿ CCS ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆಯಲ್ಲೇ ಪಾಕಿಸ್ತಾನದ ವಿರುದ್ಧ ಡಿಪ್ಲೊಮ್ಯಾಟಿಕಲ್ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿತ್ತು. ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದ್ದು ಕೂಡ ಇದೇ ಸಭೆ. ಹಾಗೆ ಪಾಕಿಸ್ತಾನದ ಪ್ರಜೆಗಳನ್ನು ಹೊರಹಾಕಬೇಕು, ಪಾಕಿಸ್ತಾನದ ವೀಸಾವನ್ನು ರದ್ದು ಮಾಡಬೇಕು, ಈ ಎಲ್ಲ ತೀರ್ಮಾನವನ್ನು ಅವತ್ತು ಕೈಗೊಳ್ಳಲಾಗಿತ್ತು. ಈಗ ಮತ್ತೆ ನರೇಂದ್ರ ಮೋದಿ ಅವರು CCS ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಪಾಕಿಸ್ತಾನದ ವಿರುದ್ಧದ ದಾಳಿಯ ಮುಹೂರ್ತ ಫಿಕ್ಸ್ ಆಗಬಹುದು ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಅಂದರೆ ಬಹಳ ದೊಡ್ಡ ನಿರ್ಧಾರಗಳನ್ನು ಫೈನಲ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೊಂದು ದೊಡ್ಡ ಹಿನ್ನಡೆ ಕೂಡ ಆಗಿದೆ. ಅದೇನು ಕೇಳಿದ್ರೆ, ಆ ದಾಳಿ ಮಾಡಿದಂತಹ ಗ್ರೂಪ್ನ ನೇತೃತ್ವವನ್ನು ಹಾಸಿಮ್ ಮೂಸಾ ಅನ್ನುವಂತಹ ಉಗ್ರ ವಹಿಸಿಕೊಂಡಿದ್ದ. ಆತ ಪಾಕಿಸ್ತಾನದ ಮಾಜಿ SSG ಕಮಾಂಡೋ. ಇದು ಕೂಡ ಗೊತ್ತಾಗ್ತಾ ಇದೆ. ಅದರ ದಾಖಲೆಗಳು ಕೂಡ ಈಗ ಭಾರತಕ್ಕೆ ಸಿಕ್ಕಿದೆ. ಹೀಗಾಗಿ ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಳ್ತಾ ಇದೆ, ಭಾರತದ ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿಗೆ ಕ್ರಾಸ್ ಬಾರ್ಡರ್ ಲಿಂಕೇಜ್ ಇದೆ. ಇದು ಕೇವಲ ಭಾರತದ ಉಗ್ರರು ಮಾಡಿದಂತಹ ಕೃತ್ಯ ಅಲ್ಲ, ಇದರ ಮೂಲ ಇರುವಂತಹದ್ದು ಪಾಕಿಸ್ತಾನದಲ್ಲಿ ಅಂತ ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳೋದಕ್ಕೆ ಶುರು ಮಾಡಿದೆ. ಇವತ್ತು ಕೂಡ ಮಿತ್ರರೇ, ವಿಶ್ವಸಂಸ್ಥೆಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿಯಾಗಿರುವಂತಹ ಯಜ್ಞಾ ಪಟೇಲ್ ಪೆಹಲ್ಗಾಮ್ ದಾಳಿಯನ್ನು ಉಲ್ಲೇಖಿಸಿ ಪಾಕಿಸ್ತಾನದ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರೇ ತಪ್ಪೊಪ್ಪಿಗೆಯ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ಕಳೆದ 30 ವರ್ಷದಿಂದ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಭಯೋತ್ಪಾದನೆಗೆ ಹಣದ ಹೊಳೆ ಹರಿಸುವಂತಹ ರಾಕ್ಷಸ ದೇಶ ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿ ಯಜ್ಞಾ ಪಟೇಲ್ ಪಾಕಿಸ್ತಾನದ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಭಾರತದ ಅಗ್ರೆಷನ್ ಅನ್ನು ನೋಡಿ ಪಾಕಿಸ್ತಾನ ಹೆದರ್ಕೊಂಡಿದೆಯಲ್ಲ, ಆ ಪಾಕಿಸ್ತಾನದ ಪ್ರಧಾನಿ ತನ್ನ ಅಣ್ಣನ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಏನು ಮಾಡೋದು ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಅಂತ. ನಿಮಗೆಲ್ಲ ಗೊತ್ತು, ಸದ್ಯ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರ ಅಣ್ಣ ನವಾಜ್ ಶರೀಫ್, ಇವರು ಕೂಡ ಪಾಕಿಸ್ತಾನದಲ್ಲಿ 3 ಬಾರಿ ಪ್ರಧಾನಿಯಾದಂಥವರು. ಪಾಕಿಸ್ತಾನದ ರಾಜಕಾರಣದಲ್ಲಿ ಬಹಳ ಅನುಭವ ಇರುವಂತಹ ನಾಯಕ. ಅವರ ಸಲಹೆಯನ್ನು ಶಹಬಾಜ್ ಶರೀಫ್ ಪಡೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನವಾಜ್ ಶರೀಫ್ ಅವರು ಯುದ್ಧ ಬೇಡ,
ಭಾರತದೊಂದಿಗೆ ಯುದ್ಧ ಮಾಡಿದರೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗತ್ತೆ. ಈಗಾಗಲೇ ಪೆಹಲ್ಗಾಮ್ ಅಟ್ಯಾಕ್ ವಿರುದ್ಧವಾಗಿ 130 ದೇಶಗಳು ಭಾರತದ ಪರವಾಗಿ ಧ್ವನಿ ಎತ್ತಿದ್ದಾವೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಯುದ್ಧಕ್ಕೆ ಮುಂದಾಗಿದ್ದೇ ಆದರೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗತ್ತೆ. ಈ ವಿಷಯದಲ್ಲಿ ರಾಜತಾಂತ್ರಿಕ ನೆಲೆಗಟ್ಟಿನಲ್ಲೇ ವಿವಾದವನ್ನು ಇತ್ಯರ್ಥ ಮಾಡಿಕೊಳ್ಳುವಂತಹದ್ದು ಪಾಕಿಸ್ತಾನದ ಪಾಲಿಗೆ ಸೂಕ್ತ ಅಂತ ಹೇಳಿ ಶಹಬಾಜ್ ಶರೀಫ್ಗೆ ಅವರ ಅಣ್ಣ ನವಾಜ್ ಶರೀಫ್ ಅವರು ಸಲಹೆ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ಮಿತ್ರರೇ, ಈ ಹಿಂದಿನಿಂದಲೂ ಕೂಡ ಈ ನವಾಜ್ ಶರೀಫ್ ಭಾರತದೊಂದಿಗಿನ ಪಾಕಿಸ್ತಾನದ ದ್ವೇಷವನ್ನು ವಿರೋಧಿಸ್ತಾ ಇದ್ರು. ಈಗ ತಾಲಿಬಾನ್ ವಿಚಾರಕ್ಕೆ ಬಂದುಬಿಡೋಣ. ನಿಮಗೆಲ್ಲ ಒಂದು ಮಾತು ನೆನಪಿರಬಹುದು, ಶತ್ರುವಿನ ಶತ್ರು ಮಿತ್ರ ಅಂತ. ಸದ್ಯ ಭಾರತ ಇದೇ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಳ್ಳೋದಕ್ಕೆ ಹೊರಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಜಿಯೋಪಾಲಿಟಿಕ್ಸ್ನಲ್ಲಿ ಯಾರೂ ಮಿತ್ರರಾಗಿರೋದಿಲ್ಲ, ಯಾರೂ ಕೂಡ ಶತ್ರುಗಳಾಗಿರೋದಿಲ್ಲ. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸರ್ಕಾರಗಳು ನಿರ್ಧಾರ ಮಾಡ್ತವೆ. ಆದರೆ ಮಿತ್ರರೇ, ತಾಲಿಬಾನ್ ಜೊತೆಗೆ ಸದಾ ಒಂದು ಅಂತರವನ್ನು ಕಾಯ್ದುಕೊಳ್ಳುವಂತಹ ಭಾರತ ಈಗ ತಾಲಿಬಾನ್ಗೆ ಸ್ವಲ್ಪ ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಕಂಪ್ಲೀಟ್ ಆಗಿ ಹಳಸೋಗ್ಬಿಟ್ಟಿದೆ. ಇವತ್ತು ಪಾಕಿಸ್ತಾನ ಮತ್ತು ತಾಲಿಬಾನ್ ಏನಿದೆ ಪರಸ್ಪರ ಶತ್ರುಗಳಾಗಿದ್ದಾವೆ. ಬಹಳ ಓಪನ್ ಆಗಿ ಈ ಪರಿಸ್ಥಿತಿಯ ಲಾಭವನ್ನ ಭಾರತ ಪಡೆದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ಕಳೆದ 27ನೇ ತಾರೀಕು ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಇದೇ ತಾಲಿಬಾನ್ ಸರ್ಕಾರ ಭಾರತೀಯ ಡಿಪ್ಲೊಮ್ಯಾಟ್ಗಳಿಗೋಸ್ಕರವಾಗಿ ಒಂದು ಮೀಟಿಂಗ್ ಅನ್ನು ಹೋಸ್ಟ್ ಮಾಡಿತ್ತು. ಆ ಮೀಟಿಂಗ್ನ ನೇತೃತ್ವವನ್ನು ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಅಮೀರ್ ಖಾನ್ ಮುಟಾಕಿ ವಹಿಸಿಕೊಂಡಿದ್ರೆ, ಆ ಮೀಟಿಂಗ್ನಲ್ಲಿ ಭಾರತದ ಆನಂದ್ ಪ್ರಕಾಶ್, ಇವರು ಸೀನಿಯರ್ ಡಿಪ್ಲೊಮ್ಯಾಟ್, ಅವರು ಕೂಡ ಭಾಗಿಯಾಗಿದ್ರು. ಈ ಆನಂದ್ ಪ್ರಕಾಶ್ ಜೊತೆಗೆ ಭಾರತದ ಒಂದು ನಿಯೋಗ ಕೂಡ ಅಲ್ಲಿ ಹಾಜರಿತ್ತು. ನಿಮಗೆ ನೆನಪಿರಲಿ, ಭಾರತದ ಪೆಹಲ್ಗಾಮ್ ಅಟ್ಯಾಕ್ ಅನ್ನ ತಾಲಿಬಾನ್ ಖಂಡಿಸಿತ್ತು. ಇದು ಈ ಪ್ರದೇಶದಲ್ಲಿ ಅಶಾಂತಿ ಮತ್ತು ಅಭದ್ರತೆಯನ್ನು ಸೃಷ್ಟಿಸುವಂತಹ ಹೀನ ಕೃತ್ಯ ಅಂತ ಹೇಳಿ ತಾಲಿಬಾನ್ ಅದನ್ನು ಖಂಡಿಸಿತ್ತು. ಆ ಖಂಡನೆ ತಾಲಿಬಾನ್ ಕಡೆಯಿಂದ ಬಂದ ಬಳಿಕ ಭಾರತ ಮತ್ತು ತಾಲಿಬಾನ್ ನಡುವೆ ಮೀಟಿಂಗ್ ನಡೆದಿದೆ. ಮಿತ್ರರೇ, ಮೀಟಿಂಗ್ನಲ್ಲಿ ಪ್ರಮುಖವಾದಂತಹ ಕೆಲ ವಿಚಾರಗಳನ್ನು ಚರ್ಚಿಸಲಾಗಿದೆ. ಮುಖ್ಯವಾಗಿ ತಾಲಿಬಾನಿಗಳು ಭಾರತಕ್ಕೆ ಕೆಲವೊಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಓದೋದಕ್ಕೆ ಹೆಚ್ಚಿನ ವೀಸಾವನ್ನು ಭಾರತ ಸರ್ಕಾರ ಪ್ರೊವೈಡ್ ಮಾಡಬೇಕು. ಎರಡನೇದಾಗಿ, ಅಫ್ಘಾನಿಸ್ತಾನದವರಿಗೆ ಮೆಡಿಕಲ್ ವೀಸಾ ಕೂಡ ಭಾರತ ಕೊಡಬೇಕು. ಅದೆಲ್ಲದಕ್ಕೂ ಕೂಡ ಭಾರತ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಾಲಿಬಾನ್ನ ಸರ್ಕಾರ ಭಾರತದ ಡಿಪ್ಲೊಮ್ಯಾಟ್ಗಳ ಮುಂದೆ ಬೇಡಿಕೆ ಇಟ್ಟಿದೆ. ಇದರ ಜೊತೆಗೆ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ಡಿಪ್ಲೊಮ್ಯಾಟಿಕ್ ಕ್ರಮಗಳನ್ನು ಕೈಗೊಳ್ತಲ್ಲ, ಅದರಲ್ಲಿ ಅಟಾರಿ ಗಡಿ ಬಂದ್ ಮಾಡುವ ನಿರ್ಧಾರವೂ ಕೂಡ ಒಂದಾಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಅಟಾರಿ ಗಡಿ ಮೂಲಕವಾಗಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ವ್ಯಾಪಾರ ನಡೀತಾ ಇತ್ತು. ಅದೊಂದು ರಸ್ತೆ ಮಾರ್ಗ ಆಗಿತ್ತು. ಅಫ್ಘಾನಿಸ್ತಾನದಿಂದ ದೊಡ್ಡ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಭಾರತಕ್ಕೆ ಬರ್ತಾ ಇತ್ತು. ಭಾರತದಿಂದ ಕೆಲವೊಂದಷ್ಟು ಅಗತ್ಯ ವಸ್ತುಗಳು ಅಫ್ಘಾನಿಸ್ತಾನಕ್ಕೆ ಇದೇ ಮಾರ್ಗದ ಮೂಲಕವಾಗಿ ಹೋಗ್ತಾ ಇತ್ತು. ಈಗ ಅದು ಕಂಪ್ಲೀಟ್ ಬಂದ್ ಆಗಿದೆ. ಹೀಗಾಗಿ ಬದಲಿ ಮಾರ್ಗದ ಮೂಲಕ ವ್ಯಾಪಾರವನ್ನು ಪುನರಾರಂಭ ಮಾಡೋದಕ್ಕೆ ಎರಡೂ ದೇಶಗಳು ನಿರ್ಧಾರ ಮಾಡಿದೆ. ಇಲ್ಲಿ ಮಿತ್ರರೇ, ಬದಲಿ ಮಾರ್ಗ ಅಂತಂದ್ರೆ ಬೇರೆ ಯಾವುದೇ ರಸ್ತೆ ಮಾರ್ಗ ಇಲ್ಲ. ಭಾರತ ಸದ್ಯ ಇರಾನ್ನಲ್ಲಿರುವಂತಹ ಚಹಬಾರ್ ಬಂದರ್ ಏನಿದೆ ಅದರ ಮೂಲಕವಾಗಿ ಅಫ್ಘಾನಿಸ್ತಾನವನ್ನು ತಲುಪಬಹುದಷ್ಟೇ. ಉಳಿದಂತೆ ಎರಡೂ ದೇಶಗಳ ವ್ಯಾಪಾರ ಕಂಪ್ಲೀಟ್ ಆಗಿ ಬಂದಾಗುವಂಥ ಸಾಧ್ಯತೆಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ನಲ್ಲಿ ಒಂದಷ್ಟು ಚರ್ಚೆಗಳನ್ನು ನಡೆಸಲಾಗಿದೆ. ಮಿತ್ರರೇ, ಈ ತಾಲಿಬಾನಿಗಳ ಸ್ನೇಹ ಪಾಕಿಸ್ತಾನದ ವಿಚಾರದಲ್ಲಿ ಭಾರತಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ನೋಡೋದಾದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಡ್ಯೂರೆಂಟ್ ಲೈನ್ ಅನ್ನ, ಅಂದ್ರೆ ಬಾರ್ಡರ್ ಅನ್ನ ಈ ತಾಲಿಬಾನಿಗಳು ಒಪ್ಪುತ್ತಾ ಇಲ್ಲ. ಇದು ಸರಿಯಾದ ಲೈನ್ ಅಲ್ಲ, ನಾವು ಈ ಬಾರ್ಡರನ್ನು ಒಪ್ಪೋದಿಲ್ಲ ಅಂತ ಅವರು ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ. ಎರಡೂ ದೇಶಗಳ ನಡುವೆ ಬಾರ್ಡರ್ ಟೆನ್ಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ತನ್ನ ದೊಡ್ಡ ಸಂಖ್ಯೆಯಲ್ಲಿ ಸೇನೆಯನ್ನು ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿ ನಿಯೋಜನೆ ಮಾಡಿತ್ತು. ಯಾಕೆಂದರೆ ತಾಲಿಬಾನಿಗಳು ಆಗಾಗ ಕಿರಿಕ್ ತೆಗಿತಾ ಇದ್ರು. ಜೊತೆಗೆ ಈ ಭಾಗದಲ್ಲಿ ತಾಲಿಬಾನನ್ನು ಬೆಂಬಲಿಸುವಂತಹ TTP ಉಗ್ರ ಸಂಘಟನೆಯೂ ಕೂಡ ತುಂಬ ಆಕ್ಟಿವ್ ಆಗಿದೆ. ಇದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವು. ಸದ್ಯದ ಈ ಪರಿಸ್ಥಿತಿಯಲ್ಲಿ ಭಾರತ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಮನಸ್ಸು ಮಾಡದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ತಾಲಿಬಾನಿಗಳ ಜೊತೆಗೆ ಒಂದಷ್ಟು ಮಹತ್ವದ ಮಾತುಕತೆಗಳಾಗಿದೆ. ಡ್ಯೂರೆಂಟ್ ಲೈನ್ನಲ್ಲಿ ಯಾವ ರೂಪದಲ್ಲಿ ಪಾಕಿಸ್ತಾನವನ್ನು ಕೆಣಕಬೇಕು, ಅದಕ್ಕೆ ಭಾರತ ಯಾವ ರೂಪದಲ್ಲಿ ಸಹಾಯ ಮಾಡುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಆಗಿರಬಹುದು. ತಾಲಿಬಾನಿಗಳಿಗೆ ಸದ್ಯ ಹಣ ಬೇಕಷ್ಟೇ. ಭಾರತ ಹಣವನ್ನು ಪೂರೈಸುತ್ತೆ, ತಾಲಿಬಾನಿಗಳ ಜೊತೆಗೆ ವ್ಯಾಪಾರವನ್ನು ಮಾಡುತ್ತೆ ಅಂತಾದ್ರೆ ತಾಲಿಬಾನಿಗಳು ಏನು ಮಾಡೋದಕ್ಕೂ ರೆಡಿ ಇರ್ತಾರೆ. ಜೊತೆಗೆ ಭಾರತದಂತಹ ಒಂದು ದೈತ್ಯ ದೇಶದ ಸ್ನೇಹ ಅಂತಂದ್ರೆ ಭಾರತ ಏನು ತಾಲಿಬಾನಿಗಳಿಗೆ ಮಾನ್ಯತೆ ಕೊಡುತ್ತೆ ಅಂತ ಅಂದುಕೊಳ್ಬೇಡಿ. ಒಂದು ಹಂತದ ಸ್ನೇಹವನ್ನು ಮೇಂಟೈನ್ ಮಾಡುವಂತಹದ್ದು ತಾಲಿಬಾನಿಗಳಿಗೆ ಬಹಳ ಲಾಭವನ್ನು ತಂದುಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಅಫ್ಘಾನಿಸ್ತಾನದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಪಾಕಿಸ್ತಾನಕ್ಕೆ ನಿರಾಶ್ರಿತರು ಬಂದು ನೆಲೆಸಿದ್ರು. ಅವರೆಲ್ಲರನ್ನೂ ಪಾಕಿಸ್ತಾನ ಕತ್ತಿಡಿದು ಹೊರದಬ್ಬಿತ್ತು. ಈ ವಿಚಾರದಲ್ಲಿ ಪಾಕಿಸ್ತಾನ ಮತ್ತು ತಾಲಿಬಾನ್ ಸರ್ಕಾರದ ನಡುವೆ ಬಹಳ ದೊಡ್ಡ ಜಂಗಿ ಕುಸ್ತಿಯಾಗಿತ್ತು. ಅದಾದ ಬಳಿಕ ಈ TTP ಸಂಘಟನೆಗೆ ತಾಲಿಬಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೇ ಪಾಕಿಸ್ತಾನ
ಅಫ್ಘಾನಿಸ್ತಾನಕ್ಕೆ ಹೋಗಿ ಏರ್ ಸ್ಟ್ರೈಕ್ ಮಾಡಿತ್ತು. ಮಿತ್ರರೇ, ಆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಭಾರತ ತಾಲಿಬಾನ್ ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ಪಾಕಿಸ್ತಾನ ತನ್ನ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಬೇರೆಯವರ ಮೇಲೆ ಗೂಬೆ ಕೂರಿಸುವಂತಹ ಚಾಳಿಯನ್ನ ಹಿಂದಿನಿಂದ ಅನುಸರಿಸ್ತಾ ಇದೆ ಅಂತ ಪರೋಕ್ಷವಾಗಿ ಅಫ್ಘಾನಿಸ್ತಾನವನ್ನ ಭಾರತ ಬೆಂಬಲಿಸಿತ್ತು. ಅಂದ್ರೆ ಹಂತ ಹಂತವಾಗಿ ಭಾರತ ಮತ್ತು ತಾಲಿಬಾನ್ನ ನಡುವಿನ ಸಂಬಂಧ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಉದ್ವಿಗ್ನ ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ, ಈ ಸಂದರ್ಭದಲ್ಲಿ ತಾಲಿಬಾನಿಗಳನ್ನು ಬಳಸಿಕೊಂಡು ಡ್ಯೂರೆಂಟ್ ಲೈನ್ನಲ್ಲಿ ಪಾಕಿಸ್ತಾನವನ್ನು ಆಕ್ಟಿವ್ ಆಗಿ ಇಟ್ಟಿದ್ದೇ ಆದರೆ ಭಾರತಕ್ಕೆ ಲಾಭ ಆಗುತ್ತೆ. ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನದ ಸೈನಿಕರು ಭಾರತದ ಗಡಿಗೆ ಬರೋದಿಲ್ಲ, ಅವರು ಆ ಕಡೆಯೂ ಸ್ವಲ್ಪ ನೋಡ್ತಾ ಇರಬೇಕಾಗತ್ತೆ. ಇದೇ ಕಾರಣದಿಂದ ಅಫ್ಘಾನಿಸ್ತಾನವನ್ನು ಎಂಗೇಜ್ ಮಾಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ ಅಂತೇಳಿ ಭಾರತದಲ್ಲಿರುವಂಥ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.